ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಡೈಲಿ ಅಲರ್ಟ್ಸ್ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ತಂತ್ರಜ್ಞಾನ ಆವಿಷ್ಕಾರಗಳ ಅಳವಡಿಕೆಯಾದಂತೆ ನಮ್ಮ ದೈನಂದಿನ ಜೀವನದಲ್ಲಿ ಹಲವಾರು ಬದಲಾವಣೆಗಳಾಗಿವೆ. ಡಿಜಿಟಲೀಕರಣ ಹೊಸ ರೂಪವನ್ನು ಪಡೆದುಕೊಂಡಿದೆ. ಹೊಸ ರೀತಿಯ ಅಪ್ಲಿಕೇಶನ್ಗಳ ಮೂಲಕ ಎಲ್ಲ ಕೆಲಸ ಕಾರ್ಯಗಳನ್ನು ಸ್ಥಳದಲ್ಲಿಯೇ ಕೂತು ಮಾಡಿ ಮುಗಿಸ್ತೀವಿ. ಇದಕ್ಕೆಲ್ಲ ಕಾರಣ ಮೊಬೈಲ್. ಹೌದು ಸ್ನೇಹಿತರೆ, ಮೊಬೈಲ್ನಲ್ಲಿ ಗೂಗಲ್ ಪೇ ಮತ್ತು ಫೋನ್ ಪೇನಂತಹ ಅಪ್ಲಿಕೇಶನ್ಗಳ ಮೂಲಕ ಹಣ ವರ್ಗಾವಣೆಯನ್ನು ಮಾಡಬಹುದು. ಗೂಗಲ್ ಪೇ ಮತ್ತು ಫೋನ್ ಪೇನಂತಹ ಅಪ್ಲಿಕೇಶನ್ಗಳ ಮೂಲಕ ಹೊಸ ರೀತಿಯ ವಂಚನೆಗಳು ನಡೀತಾ ಇವೆ. ಏನಿದು ವಂಚನೆ ಅಂತ ನೋಡ್ತಾ ಹೋಗೋಣ ಬನ್ನಿ. ತಂತ್ರಜ್ಞಾನ ಬೆಳೆದಂತೆ ಇಂದು ಹಲವಾರು ತೊಂದರೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಇಂದು ಗೂಗಲ್ ಪೇ ಮತ್ತು ಫೋನ್ ಪೇನಂತಹ ಅಪ್ಲಿಕೇಶನ್ಗಳ ಮೂಲಕ ಹೊಸ ರೀತಿಯ ವಂಚನೆಗಳು ನಡೀತಾ ಇವೆ. ಇದರ ಬಗ್ಗೆ ಸಾರ್ವಜನಿಕರು ಜಾಗೃತೆಯಿಂದ ಇರಬೇಕು ಎಂದು ಸೈಬರ್ ಪೊಲೀಸರು ಎಚ್ಚರಿಸಿದ್ದಾರೆ ಮತ್ತು ಅವುಗಳ ಬಗ್ಗೆ ಬಹಳ ಜಾಗರೂಕರಾಗಿರಬೇಕು ಎಂದು ಜನರಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹಾಗೆ ಸ್ನೇಹಿತರೆ, ಗೂಗಲ್ ಪೇನಲ್ಲಿ ನಡೀತಾ ಇರುವ ಹೊಸ ರೀತಿಯ ವಂಚನೆ ಏನು ಮತ್ತು ಅದು ಹೇಗೆ ನಡೆಯುತ್ತೆ ಎಂಬುದರ ಮಾಹಿತಿಯನ್ನು ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ಗೂಗಲ್ ಪೇ ವಂಚನೆಗೆ ಸಂಬಂಧಿಸಿದಂತೆ ಸೈಬರ್ ಕ್ರೈಮ್ ಪೊಲೀಸರು ತಿಳಿಸಿದ್ದು, ನಿಮಗೆ ತಿಳಿಯದ ವ್ಯಕ್ತಿ ಯಾರಾದರೂ ಗೂಗಲ್ ಪೇ ಮತ್ತು ಫೋನ್ ಪೇ UPI ಅಪ್ಲಿಕೇಶನ್ಗಳ ಮೂಲಕ ಹಣವನ್ನು ಕಳಿಸ್ತಾರೆ ಮತ್ತು ನಂತರ ಹಣವು ನಿಮ್ಮ ಬ್ಯಾಂಕ್ ಖಾತೆಗೆ ತಲುಪಿದ ನಂತರ ನಿಮ್ಮನ್ನು ಸಂಪರ್ಕಿಸಿದ ವ್ಯಕ್ತಿಯು ನಿಮಗೆ ಹಣವನ್ನು ತಪ್ಪಾಗಿ ಕಳುಹಿಸಿದ್ದಾರೆ ಮತ್ತು ಅದನ್ನು ಬೇರೊಬ್ಬರಿಗೆ ಕಳುಹಿಸುವ ಬದಲು ಅವಸರದಲ್ಲಿ ನಿಮಗೆ ಕಳುಹಿಸಿದ್ದಾರೆ ಎಂದು ನಿಮಗೆ ತಿಳಿಸ್ತಾರೆ. ಅವನು ತಪ್ಪಾಗಿ ಕಳಿಸಿದ ಹಣವನ್ನು ಅದೇ ಸಂಖ್ಯೆಗೆ ಹಿಂತಿರುಗಿಸಲು ಸಹ ಕೇಳಲಾಗುತ್ತೆ. ನೀವು ಸಹಾನುಭೂತಿ ತೋರಿಸಿದ್ರೆ ಮತ್ತು ನಿಮ್ಮ ಹಣವನ್ನು ಕಳಿಸಿದ್ರೆ ಅವರು ನಿಮ್ಮ ಬ್ಯಾಂಕ್ ಖಾತೆಯನ್ನು ಹ್ಯಾಕ್ ಮಾಡ್ತಾರೆ. ಆಗ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿರುವ ಎಲ್ಲ ಹಣವನ್ನು ಲೂಟಿ ಮಾಡಲಾಗುತ್ತೆ. ಹಾಗೆ ಸ್ನೇಹಿತರೆ, ಈ ವಂಚನೆಯಿಂದ ಸುರಕ್ಷಿತವಾಗಿರಲು ಮಾಡಬೇಕಾದ ಕೆಲವೊಂದು ಕ್ರಮಗಳನ್ನು ಇವಾಗ ತಿಳಿಸ್ಕೊಡ್ತಾ ಹೋಗ್ತೀನಿ. ನಿಮಗೆ ಗೊತ್ತಿಲ್ಲದ ಯಾರಾದರೂ ಗೂಗಲ್ ಪೇ ಸೇರಿದಂತೆ UPI ಅಪ್ಲಿಕೇಶನ್ಗಳಲ್ಲಿ ಹಣವನ್ನು ಕಳಿಸಿದ್ರೆ ಮತ್ತು ಅದನ್ನು ಹಿಂದಿರುಗಿಸಲು ಕೇಳಿದ್ರೆ ತಕ್ಷಣ ಹಣವನ್ನು ಕಳಿಸಬೇಡಿ. ಹಣವನ್ನು ಕಳುಹಿಸಿದ ವ್ಯಕ್ತಿಯನ್ನು ಸಂಪರ್ಕಿಸಿ ಮತ್ತು ಅವರ ಗುರುತಿನ ಪುರಾವೆಯೊಂದಿಗೆ ಹತ್ತಿರದ ಪೊಲೀಸ್ ಠಾಣೆಗೆ ಬಂದು ಹಣವನ್ನು ತೆಗೆದುಕೊಳ್ಳಲು ಹೇಳಿ. ಯಾರಾದರೂ ನಿಮಗೆ ಗೂಗಲ್ ಪೇನಲ್ಲಿ ಹಣವನ್ನು ಕಳಿಸಿದ್ರೆ ಮತ್ತು ಅದನ್ನು ಹಿಂದಿರುಗಿಸಲು ಲಿಂಕನ್ನು ಕಳಿಸಿದ್ರೆ ಅದರ ಮೇಲೆ ಕ್ಲಿಕ್ ಮಾಡಬೇಡಿ. ಇದು ನಿಮ್ಮ ಬ್ಯಾಂಕ್ ಖಾತೆಯನ್ನು ಹ್ಯಾಕ್ ಮಾಡುವ ಲಿಂಕ್ ಆಗಿರಬಹುದು. ಆದ್ದರಿಂದ ನೀವು ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ವಂಚಕರು ನಿಮ್ಮ ಬ್ಯಾಂಕ್ ಖಾತೆಯನ್ನು ಹ್ಯಾಕ್ ಮಾಡುವ ಸಾಧ್ಯತೆಗಳು ತುಂಬ ಹೆಚ್ಚಿರುತ್ತೆ. SMS ಮೂಲಕ ನಿಮಗೆ ಕಳುಹಿಸಲಾದ ಲಿಂಕ್ಗಳು ಸಂಪೂರ್ಣವಾಗಿ ನಕಲಿ ಮತ್ತು ಅಪಾಯಕಾರಿ ಎಂಬುದನ್ನು ನೆನಪಿಡಿ. ಒಂದು ವೇಳೆ ನಿಮ್ಮ ಮೊಬೈಲ್ ಫೋನ್ ಕಳೆದು ಹೋದರೆ ಮೊಬೈಲ್ ಫೋನ್ನಲ್ಲಿ UPI ಅಪ್ಲಿಕೇಶನ್ ಮೂಲಕ ಬ್ಯಾಂಕ್ ಖಾತೆಯಿಂದ ಹಣವನ್ನು ಕದಿಯುವ ಸಾಧ್ಯತೆ ಇದೆ. ಅದಕ್ಕಾಗಿಯೇ ಮೊಬೈಲ್ ಫೋನ್ ಕಳೆದು ಹೋದ ತಕ್ಷಣ UPI IDಯನ್ನು ನಿರ್ಬಂಧಿಸುವುದು ಅವಶ್ಯಕವಾಗಿದೆ. ಈಗ ತಿಳಿಸಿದ ನೀತಿಗಳನ್ನು ಅನುಸರಿಸುವ ಮೂಲಕ ಗೂಗಲ್ ಪೇ ಸೇರಿದಂತೆ UPI ಅಪ್ಲಿಕೇಶನ್ಗಳಿಂದ ಉಂಟಾಗುವ ವಂಚನೆಗಳಿಂದ ನೀವು ಸುರಕ್ಷಿತವಾಗಿ ಉಳಿಬಹುದು. ಹಾಗಾದರೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ತಿಳಿಸಿರುವ ಮಾಹಿತಿ ನಿಮಗೆ ಉಪಯೋಗ ಆಗಿದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ.